ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಮಾರುತಿ ಗುರೂಜಿ ವಿರುದ್ಧ ಅತ್ತಿಗೆಯೇ ಲೈಂಗಿಕ ಕಿರುಕುಳ ಸೇರಿದಂತೆ ಮಾಡಿರುವ ಹಲವು ಆರೋಪಗಳು ವಿವಾದಕ್ಕೆ ಕಾರಣವಾಗಿವೆ. ಇನ್ನು ಗುರೂಜಿ ಮೇಲಿನ ಆರೋಪದ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಭಕ್ತರ ಸಮಾವೇಶ ನಡೆಯಿತು. ಇದೇ ಸಂದರ್ಭದಲ್ಲಿ ಭಾವುಕರಾದ ಮಾರುತಿ ಗುರೂಜಿ ಭಕ್ತರ ಮುಂದೆ ಕಣ್ಣೀರಿಟ್ಟರು. ನಂತರ ಪ್ರತಿಕ್ರಿಯಿಸಿ, ತಮ್ಮ ಮೇಲಿನ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಇದನ್ನ ಯಾರದ್ದೋ ಪಿತೂರಿಯಿಂದ ಮಾಡಲಾಗಿದೆ. ಹಣ ಹಾಗೂ ಆಸ್ತಿಗಾಗಿ ತನ್ನ ಅತ್ತಿಗೆ ಆರೋಪ ಮಾಡುತ್ತಿದ್ದಾರೆ. ಆಕೆಯನ್ನ ತಾಯಿಯ ರೂಪದಲ್ಲಿ ನೋಡ್ತಿದ್ದೇನೆ ಅಂತ ಹೇಳಿದ್ರು. ಇದಲ್ಲದೆ ರಾಘವೇಶ್ವರ ಸ್ವಾಮಿ ತನಗೂ ಗುರುಗಳಾಗಿದ್ದು ಅವರ ವಿರುದ್ಧ ಯಾವ ರೀತಿಯ ಪಿತೂರಿಯನ್ನು ಮಾಡಿಲ್ಲ. ಪ್ರಮುಖವಾಗಿ ತಾನು ಸಂಸಾರಿಯಾಗಿದ್ದು ರಾಮಚಂದ್ರಾಪುರ ಮಠದ ಪೀಠದ ಮೇಲೆ ತಾನೇಕೆ ಕಣ್ಣಿಡಲಿ ಅಂತ ಸ್ಪಷ್ಟನೆ ನೀಡಿದ್ರು. ನಮ್ಮ ವಿರುದ್ಧವಾಗಿ ಅನೇಕ ರೀತಿಯ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸತ್ಯಕ್ಕೆ ದೂರವಾದ ಸಂಗತಿ. ಕ್ಷೇತ್ರದಲ್ಲಿ ಅಂತಹ ಯಾವುದೇ ಅಹಿತಕರ ಘಟನೆಗಳು ಕ್ಷೇತ್ರದಿಂದ ನಮ್ಮಿಂದ ಇಲ್ಲಿ ನಡೆದಿಲ್ಲ. ಅಲ್ಲದೆ ಅವ್ರು ಮಾಡ್ತಕ್ಕಂಥ ಯಾವುದೇ ಆರೋಪದಲ್ಲೂ ಸಹ ಹುರುಳಿಲ್ಲ. ಜೊತೆಗೆ ಅವರೇ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಈಗ ನಾವು ಮಾಧ್ಯಮಗಳು ನೋಡಿದ್ದೇವೆ. ಅವ್ರ ಮಾತಿನಲ್ಲಿ ಒಂದು ಸ್ಥಿಮಿತ ಇಲ್ಲದೆ ಮಾತನಾಡ್ತಾ ಇದ್ದಾರೆ. ಒಂದೊಮ್ಮೆ ಹೇಳ್ತಾರೆ ಹಣ ಬೇಕು ಅಂತ ಹೇಳ್ತಾರೆ, ಇನ್ನೊಂದು ಮಾಧ್ಯಮ ಹೇಳ್ತಾರೆ ಹಣ ಕೇಳಲಿಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಎಲ್ಲ ಜನತೆ ಮುಂದೆ ಅವರೇ ತೆರೆದಿಟ್ಟಂತಾಗಿದೆ. ಹಾಗಾಗಿ ಕ್ಷೇತ್ರದ ಗೌರವವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋ ಮನಸ್ಸಿಗೆ ಬಹಳ ನೋವಾಗಿದೆ. ಈ ವಿಚಾರದಲ್ಲಿ ಜನತೆ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಅಲ್ಲಿ ಸದ್ಯದಲ್ಲಿ ನಾವು ಒಂದು ಜನರನ್ನ ಸೇರಿಸಿ ಭಕ್ತರನ್ನ ಸೇರಿಸಿ ಒಂದು ಸೂಕ್ತ ನಿರ್ಧಾರನ ಭಕ್ತರಿಗೆ ಮುಟ್ಟಿಸುವ ಒಂದು ಪ್ರಯತ್ನ ಮಾಡಬೇಕು ಅಂತ ಇಚ್ಛೆಯನ್ನು ಮನಸ್ಸಿನ ಇಟ್ಕೊಂಡಿದ್ದೇವೆ. ಸದ್ಯದಲ್ಲಿ ಆ ಪ್ರಯತ್ನ ಮಾಡಲಿಕ್ಕಿದ್ದೇವೆ.